ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ KSRTC ಬಸ್ ಸ್ಟ್ಯಾಂಡ್ ಬಳಿಯ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿಗೆ ಹಳ್ಳಿಕಾರ್ ಹನುಮಂತರಾಜುರವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಳ್ಳಿಕಾರ್ ಹನುಮಂತರಾಜು, ಮಂಜು, ಪೊಲೀಸ್ ವಿಜಿ, ಮಾಜಿ ಪುರಸಭಾ ಸದಸ್ಯ ರಾಮಣ್ಣ ಹಾಗೂ ಇನ್ನೂ ಅನೇಕ ವಿಷ್ಣುವರ್ಧನ್ ಅಭಿಮಾನಿಗಳು ಭಾಗವಹಿಸಿದ್ದರು. ಡಾಕ್ಟರ್ ವಿಷ್ಣುವರ್ಧನ್ ರವರ 16ನೇ ವರ್ಷದ ಪುಣ್ಯಸ್ಮರಣಾ ಕಾರ್ಯಕ್ರಮ ಮಾಗಡಿ ತಾಲೂಕು ಮಾಗಡಿಯ ಅಭಿಮಾನಿಗಳಾದಂಥ ವಿಷ್ಣುವರ್ಧನ್ ಅಭಿಮಾನಿಗಳಾದಂಥ ಹಳ್ಳಿಕಾರ್ ಹನುಮಂತರವರು ಮತ್ತು ನಮ್ಮ ವಿಜಯಣ್ಣವರು ಮತ್ತು ನಮ್ಮ ಎಲ್ಲ ಸಮಸ್ತ ಮಾಗಡಿಯ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಸೇರಿ ಇವತ್ತು ಮಾಗಡಿಯಲ್ಲಿ ಅದ್ಧೂರಿಯಾಗಿ ಒಂದು ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಹಾಗಾಗಿ ರಾಜ್ಯಾದ್ಯಂತ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಕೂಡ ಇವತ್ತು ಪುಣ್ಯಸ್ಮರಣಾ ಕಾರ್ಯಕ್ರಮ ಈಗ ಆಲ್ರೆಡಿ ಜರುಗ್ತಾ ಇದ್ದಾವೆ. ಇದೊಂದು ನಿಜವಾಗ್ಲೂ ತುಂಬಲಾರದ ನಷ್ಟ. ಕರ್ನಾಟಕದ ರತ್ನ ಅಂತಲೇ ಬೆಳೀತಾ ಇರುವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವತ್ತು ನಿಧನರಾಗಿ 16 ವರ್ಷ ಆಗಿದೆ. ನಮ್ಮ ಎಲ್ಲರಿಗೂ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಇವತ್ತು ನೋವಾಗಿದೆ. ಏಕೆಂದರೆ ಇವತ್ತು ಅವರು ಇದ್ದಿದ್ದರೆ ತುಂಬ ಇನ್ನೂ ಒಳ್ಳೊಳ್ಳೆ ನಮ್ಮ ಕನ್ನಡಕ್ಕೋಸ್ಕರ ನಾಡಿನ ಜನಕ್ಕೋಸ್ಕರ ಹೋರಾಟ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್. ಅವ್ರನ್ನ ಎಷ್ಟು ಬಾರಿ ಅವರು ತೀರೋವರೆಂದ ನಾವು ಯಾವತ್ತೂ ನೆನೆಸ್ಕೋಬಾರ್ದು. ಅವರು ಇನ್ನೂ ನಮ್ಮ ಕಣ್ಮುಂದೆ ನಮ್ಮ ಕನಸಲ್ಲಿದ್ದಾರೆ ಅಂತ ನಾವು ತಿಳ್ಕೋಬೇಕದನ್ನು. ಏಕೆಂದರೆ ಅವರು ಆ ಥರ ಅವರು ಅಜರಾಮಜರ ಇದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆಗಳು ತಿಳಿಸಿದ್ರೂ ಆಗಲ್ಲ. ನಮ್ಮ ಸ್ನೇಹಿತರಾದಂಥ ಹನುಮಂತರಾಜು, ನಮ್ಮ ವಿಜಯಣ್ಣವರು, ನಮ್ಮ ಮಂಜಣ್ಣ, ನಮ್ಮ ಸ್ನೇಹಿತರೆಲ್ಲರೂ ಇವತ್ತು ಈ ಕಾರ್ಯಕ್ರಮನ ಅವರು ಇದ್ದಾರೆ ಅಂತ ನಾವು ಅದನ್ನು ಸ್ಮರಣೆ ಮಾಡ್ತಾಯಿದ್ದೀವಿ. ಅವರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬಿಟ್ಟು ಅವರೆಲ್ಲೂ ಹೋಗಲ್ಲ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ, ನಾವು ಮಾಡೋ ಕೆಲಸದಲ್ಲಿ ಅವರು ಯಾವಾಗಲೂ ಸದಾಕಾಲ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಅದೇ ಇದರಲ್ಲಿ ನಾವು ಗುಂಗಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಕನ್ನಡಿಗರು
ಅವ್ರು ಯಾವತ್ತೂ ನಮ್ಮ ಕಣ್ಮುಂದೆನೇ ಇರಲಿ ಅಂತ ಅವರು ದೂರ ಹೋದ್ರೂ ನಮ್ಮ ಕಣ್ಮುಂದೆ ಇರಲಿ ಅಂತ ನಾವೆಲ್ಲರೂ ಅವ್ರ ಆಶಿಸಿ ನಾವು ವರ್ಷಕ್ಕೊಂದ್ಸತಿ ಮತ್ತು ಇಲ್ಲಿ ಪುಣ್ಯಸ್ಮರಣೆ ಮಾಡ್ಬೋದು. ಅವ್ರ ಹುಟ್ಟಿದಿನ ಅನುದಾನ ಇರ್ಬೋದು. ಅವ್ರ ಸೇವೆಗೆ ನಮ್ಮ ಸ್ನೇಹಿತರಾದಂಥ ಹನುಮಂತರಾಜರು ಸದಾ ಸಿದ್ಧ. ಯಾಕೆಂದರೆ ಅವ್ರು ಕಟ್ಟ ಅಭಿಮಾನಿ ಅವರು ಅಂದರೆ ಅದೇನೋ ಪಕ್ಷ ಪ್ರಾಣ ಇದ್ದಂಗೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮವನ್ನು ಅವರು ನಮ್ಮ ನೆನೆಸ್ಕೊಂಡವ್ರೆ ನಮ್ಮ ತಾಲೂಕಲ್ಲಿ ಅಂತಂದರೆ ಅವ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಜನಕ್ಕೆ ಇದೇ ಥರ ಕಾರ್ಯಕ್ರಮ ಮಾಡಲಿ. ಅವ್ರು ವಿಷ್ಣುವರ್ಧನ್ ನಾವು ಅವ್ರ ಜೊತೆ ಇದ್ದು ಅವ್ರನ್ನ ಜೊತೆಯಲ್ಲಿ ಕೈ ಜೋಡಿಸಿ ಸಹಾಯ ಮಾಡ್ಕೊಂಡು ಇದೇ ಥರ ಹೋಗ್ತಾ ಇರಲಿ ಅಂತ ನಾನು ಹೇಳ್ತೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಇವತ್ತು ನಮ್ಮ ರಾಮಣ್ಣವರು, ನಮ್ಮ ವಿಜಯಣ್ಣವರು ಹಾಗೂ ನಮ್ಮ ಸ್ನೇಹಿತರು, ನಮ್ಮ ಅಜಿತ, ರಾಕಿ ಇರ್ಬೋದು, ನಮ್ಮ ಸಾಗರಿ, ನಮ್ಮ ಚಿಂಟು ಎಲ್ಲ ಸಹಕಾರದಿಂದ ನಾವು ಪೂಜೆಯನ್ನು ಇವತ್ತು ಸಲ್ಲಿಸಿದ್ದೀವಿ. ನಮ್ಮ ಜೈ ವಿಷ್ಣುವರ್ಧನ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.